ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೀತಕ್ಕ ಅಂತ. ನಾನು ಇವತ್ತಿನಿಂದ ಕೆಲವೊಂದು ಕಥೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಕಥೆಗಳಲ್ಲಿ ಬರುವಂತಹ ಘಟನೆಗಳಾಗಲಿ ಸನ್ನಿವೇಶಗಳಾಗಲಿ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿರುವುದಿಲ್ಲ. ಹಾಗೆ ಇಲ್ಲಿ ಬರುವಂಥ ಕಥೆಗಳನ್ನು ನಾವು ಜೀವನದಲ್ಲಿ ಅನುಭವಿಸಿರ್ತೀವಿ ಅಥವಾ ನೋಡಿರ್ತೀವಿ ಅಥವಾ ಕೇಳಿರ್ತೀವಿ. ಹಾಗಾಗಿ ಯಾರೂ ಕೂಡ ಅನ್ಯತಾ ಭಾವಿಸದೆ ನನ್ನ ಕಥೆಗಳಿಗೆ ಪ್ರೋತ್ಸಾಹ ಮಾಡಿ, ಹಾಗೆ ಕೆಟ್ಟದ್ದನ್ನು ಕಡೆಗಣಿಸಿ ಒಳ್ಳೆಯದನ್ನು ಸ್ವೀಕರಿಸಿ ಎಲ್ಲರೂ ಕೂಡ ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಗೀತಕ್ಕ ಯಾರು? ಓ ವಿಮಲಾ, ಬಾ ವಿಮಲಾ. ಎಷ್ಟು ದಿನ ಆಯಿತು, ಮನೆ ಕಡೆ ಬರಲೇ ಇಲ್ಲ. ಒಂದು ವಾರದಿಂದ ನಾನು ಕಾದು ವಿಮಲಾ ಬರ್ತಾಳೆ ಅಂತ ಅಂದ್ಕೊಂಡೆ, ಮನೆ ಕಡೆ ಬರಲೇ ಇಲ್ಲ. ಎಲ್ಲಿಗೆ ಹೋಗಿದ್ದೆ ವಿಮಲಾ? ಅದೇ ಗೀತಕ್ಕ, ನಮ್ಮ ನಾದ್ನಿ ಮಗಂದು ನಾಮಕರಣ ಇದೆ ಅಂತ ಹೇಳಿದ್ನಲ್ಲ. ನನ್ನ ನಾದ್ನಿ ಪದೇ ಫೋನ್ ಮಾಡಿ, ವಿಮಲಕ್ಕ ನೀನು ಒಂದು ವಾರಕ್ಕೆ ಮುಂಚೆನೇ ಬರಬೇಕು ಅಂತ ಹೇಳಿ ಪದೇ ಕಾಲ್ ಮಾಡಿದ್ಲು. ಹಾಗಾಗಿ ಒಂದು ವಾರಕ್ಕೆ ಮುಂಚೆನೇ ನಾಮಕರಣಕ್ಕೆ ಹೋಗಿದ್ದೆ. ಹೌದಾ? ನನ್ನ ಮುಂದೆ ಹೇಳಿದ್ದೆ? ಅಯ್ಯೋ, ನನಗೆ ನೆನಪೇ ಇಲ್ಲ ನೋಡು ವಿಮಲಾ. ಹೋಗ್ಲಿ ಬಿಡು, ನಾಮಕರಣ ಎಲ್ಲ ಹೆಂಗಾಯ್ತು? ಹೌದು, ನಿಮ್ಮ ನಾದ್ನಿ ಗಂಡು ಪಾಪುನೋ ಹೆಣ್ಣು ಪಾಪುನೋ? ಏನಂತ ಹೆಸರಿಟ್ಟಿದ್ದಾರೆ? ಹ್ಞೂ ಗೀತಕ್ಕ, ಭಾಳ ಚೆನ್ನಾಗಾಯಿತು. ಫಂಕ್ಷನ್ ಅಂತೂ ತುಂಬ ಜನ ಬಂದಿದ್ದರು. ಅದು ಬೇರೆ ನನ್ನ ನಾದ್ನಿಗೆ 4 ವರ್ಷ ಆದಮೇಲೆ ಮಗು ಆಯ್ತಲ್ಲ, ಫಂಕ್ಷನ್ನು ಕೂಡ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಭಾಳ ಚೆನ್ನಾಗಾಯಿತು. ನಮ್ಮ ನಾದ್ನಿಗೆ ಗಂಡು ಪಾಪು ಆಗಿರೋದು. ಏನದು ರಾಘವೇಂದ್ರ ಅಂತೇಳಿ ಹೆಸರಿಟ್ಟಿದ್ದಾರೆ. ಯಾಕಂದರೆ ಗುರು ರಾಯರ ಆಶೀರ್ವಾದದಿಂದ ಹುಟ್ಟಿರೋ ಮಗು ಅಲ್ವಾ, ಹಂಗಾಗಿ ಭಾಳ ಪ್ರೀತಿಯಿಂದ ಇಷ್ಟಪಟ್ಟು ಮಗುಗೆ ರಾಘವೇಂದ್ರ ಅಂತೇಳಿ ಹೆಸರಿಟ್ಟಿದ್ದಾರೆ. ಹೌದಾ? ರಾಘವೇಂದ್ರ ಅಂತ ಹೆಸರಿಟ್ಬಿಟ್ರಾ? ಅಪ್ಪ ನಮ್ಮಪ್ಪ ರಾಯರೇ, ಭಾಳ ಚೆನ್ನಾಗಾಯಿತು, ಭಾಳ ಖುಷಿ ಆಯಿತು ವಿಮಲಾ ಇದನ್ನು ಕೇಳಿ. ಹೌದು, ಬೆಂಗಳೂರಿಂದ ಯಾವಾಗ ಬಂದೆ ವಿಮಲಾ? ಬೆಳಗ್ಗೆನೇ ಬಂದೆ ಗೀತಕ್ಕ. ಬಂದೊಳೆ ಬ್ಯಾಗೆಲ್ಲ ಮನೇಲೇ ಇಟ್ಬಿಟ್ಟು ನೀನು ನೋಡಬೇಕು ಅಂತೇಳಿ ನಿಮ್ಮ ಮನೆಗೆ ಬಂದುಬಿಟ್ಟೆ ನೋಡು. ಹೌದಾ? ಚೆನ್ನಾಗಾಯ್ತು ಬಿಡು. ಹೌದು, ನನ್ನ ನೋಡೋ ಭರದಲ್ಲಿ ತಿಂಡಿ ತಿಂದಿಯೋ ಇಲ್ವೋ? ಗೀತಕ್ಕ, ಬೆಳಗ್ಗೆನೇ ಎಲ್ಲರೂ ಟ್ರೈನಲ್ಲಿ ಬಂದುಬಿಟ್ವಿ ಬೆಂಗಳೂರಿಂದ. ಹೊಟ್ಟೆ ಹಸುವಂತೂ ತಡೆಯೋಕ್ಕಾಗಲ್ಲ, ನಿನಗೆ ಗೊತ್ತಲ್ಲ ಗೀತಕ್ಕ. ನಾನಂತೂ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಆಗಬೇಕು. ಟ್ರೈನಲ್ಲೇ ಭತ್ತ ಎಲ್ಲ ತಿಂಡಿಯನ್ನು ತಿಂದ್ಕೊಂಡು ಬಂದುಬಿಟ್ವಿ. ಹೌದು, ನಾಮಕರಣಕ್ಕೆ ಯಾವ ಸೀರೆ ಹಾಕ್ಕೊಂಡಿದ್ದೆ? ಅದೇ ಗೀತಕ್ಕ, ನಾವಿಬ್ಬರು ಒಂದೇ ಥರ ಪಿಕಾಕ್ ಕಲರ್ ಸ್ಯಾರಿ ತೊಗೊಂಡಿದ್ವಲ್ಲ, ರೇಷ್ಮೆ ಸೀರೆನ, ಅದನ್ನೇ ಹಾಕ್ಕೊಂಡಿದ್ದೆ ನೋಡು. ಈ ಒನ್ ಆ್ಯಂಡ್ ಓನ್ಲಿ ವಿಮಲಾ ನಾಮಕರಣ ಫಂಕ್ಷನ್ನಲ್ಲಿ ಮಿಂಚಿಂಗು. ಹೌದಾ? ಹ್ಞೂ ಗೀತಕ್ಕ. ಹೌದು, ನಾನು ಬಂದಿರೋ ವಿಷಯನ ಮರ್ತ್ಬಿಟ್ನಲ್ಲ. ಅದು ಗೀತಕ್ಕ, ಈ ತಿಂಗಳೇನಾದರೂ ಹೊಸ ಸುದ್ದಿ ಇದೆನಾ ನಿನ್ನ ಕಡೆಯಿಂದ? ಇಲ್ಲ ವಿಮಲಾ, ಇನ್ನೂ ಏನೂ ಗೊತ್ತಾಗಿಲ್ಲ. ಇನ್ನೂ 1 ವಾರ ಕಾಯಬೇಕು ಅಂತ ಅನಿಸುತ್ತೆ. ಮದುವೆ ಆಗಿ 2 ವರ್ಷ ಆಯಿತು ವಿಮಲಾ. ನನಗಂತೂ ಮಕ್ಕಳ ಬಗ್ಗೆನೇ ಚಿಂತೆ. ಪ್ರತಿ ತಿಂಗಳು ಹೊಸ ಸುದ್ದಿಗಾಗಿ ಕಾದು ನನಗಂತೂ ಬೇಜಾರಾಗೋಗಿದೆ. ಈ ತಿಂಗಳು ಅದೇ ಭರವಸೆಲಿದ್ದೀನಿ ನೋಡು. ಅಯ್ಯೋ ಗೀತಕ್ಕ, ಚಿಂತೆ ಯಾಕೆ ಮಾಡ್ತೀಯ ಬಿಡು. ನಿನ್ನಂಥ ಒಳ್ಳೆ ಮನಸ್ಸಿರೋರಿಗೆ ದೇವರು ಮಕ್ಕಳು ಭಾಗ್ಯ ಕೊಡ್ತಾನೆ ನೋಡು. ನನ್ನ ನಾದ್ನಿಗೀಗ 4 ವರ್ಷ ಆಯಿತು ಮಕ್ಕಳಿಲ್ದೇನೆ ಕಷ್ಟ ಅನುಭವಿಸಿ ಈಗ ಮಗು ಆಗಲಿಲ್ವಾ, ಹಾಗೆ ನಿನಗೂ ಆಗುತ್ತೆ ಬಿಡು, ಯೋಚನೆ ಮಾಡಬೇಡ. ಜೀವನದಲ್ಲಿ ಭರವಸೆ ಕಳ್ಕೊಬಾರ್ದು, ನಂಬಿಕೆ ಕಳ್ಕೊಬಾರ್ದು ಅಂತ ಹೇಳ್ತಿದ್ದೆಲ್ಲ ಗೀತಕ್ಕ. ಹಾಗೆ ನೀನು ಯಾಕೆ ನಂಬಿಕೆ ಭರವಸೆನ ಕಳ್ಕೊಳ್ತೀಯ? ನಮಗೆಲ್ಲ ಧೈರ್ಯ ಹೇಳ್ತೀಯಾ? ಹಾಗೆ ಆಗುತ್ತೆ ಬಿಡು, ಯೋಚನೆ ಮಾಡಬೇಡ. ಹ್ಞೂ ವಿಮಲಾ. ಸರಿ ಗೀತಕ್ಕ, ನಾನು ಮನೆಗೆ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು. 1 ವಾರ ಮನೇಲಿ ಇರಲಿಲ್ವಲ್ಲ, ಹಾಗಾಗಿ ಮನೆ ಕ್ಲೀನ್ ಮಾಡಿ ಮತ್ತೆ ಬರ್ತೀನಂತೆ. ಹೋಗಿ ಬರ್ತೀನಿ ಗೀತಕ್ಕ. ಸರಿ ವಿಮಲಾ. ಮುಂದೆ ಬರೋ ಕಥೆಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಎಪಿಸೋಡ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.